ನಮಸ್ಕಾರ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಬ್ಬ ಗುರು ಬೇಕು ಅಂತ ಹೇಳುವಂಥ ತುಂಬ ಅಭಿಲಾಷೆಯನ್ನು ಆಶೆಯನ್ನು ಇಟ್ಟುಕೊಂಡಿರ್ತೇವೆ. ನಮಗೆಲ್ಲರಿಗೂ ಬಯಕೆ ಉಂಟು, ನಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ಗುರುವಾಗಿ ನಮಗೆ ಸಿಗಬೇಕು ಅಂತ. ಹಾಗೆ ಗುರುಗಳು ಸಿಕ್ಕಿದಾಗ ನಾವು ಅವರನ್ನು ಭಕ್ತಿಯಿಂದ ಪೂಜಿಸ್ತೇವೆ, ಪ್ರೀತಿಸ್ತೇವೆ. ಅವರು ಹಾಕಿದಂತಹ ದಾರಿಯಲ್ಲಿ ನಾವು ನಡೀತೇವೆ. ಗುರುಗಳು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ. ಗುರುಗಳು ಅಂತ ಹೇಳಿ ನಾವು ತಿಳ್ಕೊಂಡಾಗ, ಯಾರೇ ಒಬ್ಬನನ್ನು ಗುರುಭಾವದಿಂದ ನಾವು ನಂಬಿಕೊಂಡಾಗ, ಗುರು ಅಂತಾದ ತಕ್ಷಣ ಆ ಗುರುಗಳು ಅವರ ಸಾಧನೆಯಿಂದ, ಅವರ ನಿರಂತರ ಅಧ್ಯಯನದಿಂದ, ಅವರು ಯಾವ ಒಂದು ಆರಾವನ್ನು ತಮ್ಮ ಸುತ್ತಲೂ ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ಅದರ ಒಳಗಡೆ ನಾವೆಲ್ಲ ಶಿಷ್ಯರು ಪ್ರವೇಶಿಸಿದೆವು ಅಂತ ಅರ್ಥ. ಹಾಗಾಗಿ ಆ ಗುರುಸ್ಥಾನಕ್ಕೆ ಅಂತಹ ಗೌರವ ಇರುವಂಥದ್ದು. ಗುರುಗಳು ಅಂತ ಹೇಳಿದರೆ ಅಂತಹ ಭಕ್ತಿ ಭಾವ ನಮ್ಮ ಸನಾತನ ಧರ್ಮದಲ್ಲಿ ಇರುವುದು. ಆ ಕಾರಣಕ್ಕಾಗಿ ಗುರುಗಳಿಗೆ ಶಿಷ್ಯ ಅಂತ ಹೇಳುವಂಥವನು ತನ್ನ ಮಗನಿಗಿಂತ ಹೆಚ್ಚು ಅಂತ. ಏನನ್ನಾದರೂ ತಾನು ಆಧ್ಯಾತ್ಮಿಕ ಜೀವನದಲ್ಲಿ ಮಾಡಿದಂತಹ ಸಾಧನೆಯನ್ನು ತನ್ನ ಮಗನಿಗೆ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಶಿಷ್ಯನಾಗಿ ಬಂದವನು ಗುರುಗಳ ಎಲ್ಲ ವಿಚಾರದಲ್ಲಿಯೂ ಕೂಡ ತಾನು ಶ್ರದ್ಧೆ ಇಟ್ಟವನಾಗಿರ್ತಾನೆ, ಆಸಕ್ತಿಯನ್ನು ಇಟ್ಟುಕೊಂಡಿರ್ತಾನೆ. ಹಾಗಾಗಿ ಗುರುಗಳಿಗೆ ಶಿಷ್ಯ ತನ್ನ ಮಕ್ಕಳಿಗಿಂತ ಹೆಚ್ಚು ಪ್ರಿಯ ಅಂತ ಹೇಳುವಂಥ ಮಾತು ಕೂಡ ಉಂಟು. ಅಂತಹ ಗುರುಗಳ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೇವೆ. ಗುರುಗಳ ಬಗ್ಗೆ ಪ್ರೀತಿಯನ್ನು ತೋರಿಸುವಂಥದ್ದು, ಪ್ರೇಮವನ್ನು ತೋರಿಸುವಂಥದ್ದು, ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನು ತೋರಿಸುವಂಥದ್ದು ಇದು ಶಿಷ್ಯನಾದಂಥವನ ಮೂಲಭೂತವಾದಂತಹ ಕರ್ತವ್ಯ. ಅಂತಹ ಗುರುಗಳ ನಿರೀಕ್ಷೆಯಲ್ಲಿ ಇಡೀ ಪ್ರಪಂಚದಲ್ಲಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ಮುಂದುವರಿಬೇಕು ಅಂತಿರ್ತಾರೋ ಅವರೆಲ್ಲರಿಗೂ ಕೂಡ ಗುರುಗಳ ನಿರೀಕ್ಷೆ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಭಗವಂತನೇ ಭೂಮಿಯಲ್ಲಿ ಅವತಾರ ಮಾಡಿ ಬಂದಾಗ ನಾವು ಗಮನಿಸ್ತೇವೆ, ಶ್ರೀಕೃಷ್ಣನಾಗಿ ಬಂದಾಗ ಆತ ಸಾಂದೀಪನಿ ಮಹರ್ಷಿಗಳನ್ನು ಗುರುವಾಗಿ ಸ್ವೀಕರಿಸ್ತಾನೆ. ಶ್ರೀರಾಮನಾಗಿ ಬಂದಾಗ ವಸಿಷ್ಠರನ್ನು, ವಿಶ್ವಾಮಿತ್ರರನ್ನು ಗುರುವಾಗಿ ತಾನು ಸ್ವೀಕರಿಸ್ತಾನೆ. ಹಾಗಾಗಿ ಗುರುಗಳು ಅಂತ ಹೇಳುವಂಥವನು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಬೇಕೇ ಬೇಕು. ಗುರುಗಳ ಆಶೀರ್ವಾದದಿಂದ, ಅನುಗ್ರಹದಿಂದ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಔನ್ನತ್ಯವನ್ನು ಸಾಧಿಸಲಿಕ್ಕಾಗ್ತದೆ. ಭಾಗವತದಲ್ಲಿ ಬರುವಂತಹ ಒಂದು ಕಥೆಯನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳುವ. ಗುರುಗಳು ಅಂತ ಹೇಳಿದರೆ ನಾವಿವತ್ತು ಹೇಳಿದ ಹಾಗೆ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಾವು ಗುರುಗಳು ಅಂತ ಪ್ರೀತಿಸ್ತೇವೆ, ಪೂಜಿಸ್ತೇವೆ, ಆರಾಧಿಸ್ತೇವೆ. ಆದರೆ ಭಾಗವತದಲ್ಲಿ ಒಂದು ಕಥಾಭಾಗ 11ನೇ ಸ್ಕಂದದಲ್ಲಿ ಬರ್ತದೆ. ಒಬ್ಬ ಅವಧೂತ, ಆ ಅವಧೂತನಿಗೆ ಅವನಿಗೆ ಒಬ್ಬರು ಗುರುಗಳಲ್ಲ, ಅವನು 24 ಗುರುಗಳು ನನ್ನವರು ಅಂತ ಹೇಳ್ತಾರೆ. ಆ ಅವಧೂತನ ಆ 24 ಗುರುಗಳು ಯಾರು ಅಂತ ಹೇಳುವಂಥದ್ದನ್ನು ನಾವು ನೋಡುವ. ಒಂದು ಬಾರಿ ಯದು ಮಹಾರಾಜ ದಾರಿಯಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನು ಒಬ್ಬ ಸನ್ಯಾಸಿಯನ್ನು ಭೇಟಿಯಾಗ್ತಾನೆ. ಆ ಸನ್ಯಾಸಿ ಹತ್ರ ಏನೂ ಇಲ್ಲ, ಅವನಿಗೆ ಮನೆ ಇಲ್ಲ, ಒಡವೆ ಇಲ್ಲ, ವಸ್ತು ಇಲ್ಲ, ಅವನವರು ಅಂತ ಅವನಿಗೆ ಯಾರೂ ಇಲ್ಲ, ಯಾವುದೂ ಇಲ್ಲ ಅವನಿಗೆ. ಆದರೆ ಅವನ ಮುಖದಲ್ಲಿ ಒಂದು ಅಮೋಘವಾದಂಥ ಒಂದು ಶಾಂತಿ ಇತ್ತಂತೆ, ಆ ಒಂದು ಬೆಳಕು, ಅವನ ಸುತ್ತಲೂ ಆ ಒಂದು ಕಾಂತಿ ಇತ್ತಂತೆ. ರಾಜ ಆಲೋಚನೆ ಮಾಡ್ತಾನೆ, ಅಲ್ಲ ನನ್ನಲ್ಲಿ ಎಲ್ಲವೂ ಉಂಟು, ನನಗೆ ಸಂಪತ್ತುಂಟು, ಆಳುಕಾಳುಗಳುಂಟು, ಅರಮನೆ ಉಂಟು, ರಾಣಿಯರಿದ್ದಾರೆ, ಸೇವಕರಿದ್ದಾರೆ, ನನ್ನಲ್ಲಿ ಇಲ್ಲದೇ ಇರೋದು ಯಾವುದಾದ್ರೂ ಉಂಟಾ? ಎಲ್ಲವೂ ಉಂಟು, ಹಂಸತೂಲಿಕ ತಲ್ಪದಲ್ಲಿ ನಾನು ಮಲಗುತ್ತೇನೆ. ಹಾಗಿದ್ದರೂ ಕೂಡ ನನ್ನ ಮುಖದಲ್ಲಿ ಇಲ್ಲದೇ ಇರುವಂತಹ ಶಾಂತಿ ಈ ಒಬ್ಬ ಬಡ ಯೋಗಿಯ ಮುಖದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡಿ ಹೋಗಿ ಅವನಲ್ಲಿ ಕೇಳ್ತಾನಂತೆ, ನಿಮ್ಮ ಗುರುಗಳು ಯಾರು? ನಿಮ್ಮ ಮುಖದಲ್ಲಿ ಅಮೋಘವಾದಂಥ ಕಾಂತಿಯನ್ನು ನಾನು ನೋಡ್ತಾ ಇದ್ದೇನೆ, ಇದು ಬರಲಿಕ್ಕೆ ಏನು ಕಾರಣ? ನಿಮ್ಮ ಗುರುಗಳು ಯಾರು ಅಂತ ನನಗೆ ತಿಳಿಸಿ ಅಂತ. ಆಗ ಆ ಅವಧೂತರು ಹೇಳ್ತಾರಂತೆ, ನನಗೆ 24 ಗುರುಗಳಪ್ಪ, ಒಬ್ಬನೋ ಇಬ್ಬನೋ ಅಲ್ಲ. ಯಾರು ಆ 24 ಗುರುಗಳು ಅಂತ ಅವನು ಹೇಳ್ತಾನೆ, ನನಗೆ ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ, ಜೇನುನೊಣ, ಅದೇ ರೀತಿಯಾಗಿ ಹಾವು, ಚೇಳು, ಜೇಡ, ಇದು ಎಲ್ಲವೂ ಕೂಡ ನನಗೆ ಗುರುಗಳು ಅಂತ. ರಾಜನಿಗೆ ಆಶ್ಚರ್ಯ ಆಗ್ತದಂತೆ, ಯದು ಮಹಾರಾಜನಿಗೆ, ಇವರೆಲ್ಲ ನಿನಗೆ ಗುರುಗಳಾಗಲಿಕ್ಕೆ ಹೇಗೆ ಸಾಧ್ಯ? ನನಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ. ಆಗ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. 24 ಗುರುಗಳು ಇವರೆಲ್ಲ ಆದದ್ದು ಹೇಗೆ? ಎಲ್ಲರಿಂದಲೂ ಕೂಡ ಸೃಷ್ಟಿಯಲ್ಲಿದ್ದಂಥ ಬೇರೆ ಬೇರೆ ಜೀವಿಗಳಿಂದ ಏನನ್ನು ಕಲ್ತಿದ್ದಾನೆ ಆ ಅವಧೂತ ಅಂತ ಹೇಳುವಂಥದ್ದನ್ನು ಅಂತ. ಅವಧೂತ ಹೇಳ್ತಾನಂತೆ, ನನಗೆ ಹೌದು, ಗುರುಗಳು ಯಾರೆಲ್ಲ ಇದ್ದಾರೆ 24 ಜನ ಅಂತ ನಾನು ಹೇಳಿದ್ದೇನೆ, ಯಾರೂ ಮನುಷ್ಯರಲ್ಲ. ಈ ಮನುಷ್ಯರಲ್ಲದ ಈ ಎಲ್ಲ ವಸ್ತುಗಳು ನನಗೆ ಹೇಗೆ ಗುರು ಆಯಿತು ಅಂತ ಹೇಳಿದರೆ ಅವನು ಹೇಳ್ತಾನೆ, ಭೂಮಿ ನನಗೆ ಗುರು, ಯಾಕೆಂದರೆ ಭೂಮಿಯಿಂದ ನಾನು ಸಹನೆಯನ್ನು ಕಲಿತೆ ಅಂತ. ಭೂಮಿ ಕ್ಷಮಯಾಧರಿತ್ರಿ ಅಂತ ಭೂಮಿಯನ್ನೇ ಕರೀತಾರೆ. ಭೂಮಿಗೆ ನಾವೆಲ್ಲರೂ ಮೆಟ್ಟುತ್ತೇವೆ, ತುಳಿತೇವೆ, ಭೂಮಿಯನ್ನು ಅಗೀತೇವೆ. ಆದರೂ ಕೂಡ ಎಲ್ಲವನ್ನೂ ಕೂಡ ಭೂಮಿ ಸಹನೆಯಿಂದ ತಾನು ಪ್ರತಿಯೊಂದನ್ನೂ ಸಹಿಸ್ತದೆ. ತಾನೇನು ಮಾಡ್ತದೆ ಭೂಮಿ ಅಂತ ಹೇಳಿದರೆ, ಭೂಮಿಯನ್ನು ಬಗೆಯುವಂತಹ ನಮಗೆ ಎಷ್ಟೆಷ್ಟೋ ವೈಪರೀತ್ಯಗಳನ್ನು ಭೂಮಿಯ ಜೊತೆಯಲ್ಲಿ ಮಾಡುವಂತಹ ನಮಗೂ ಕೂಡ ಈ ಪ್ರಕೃತಿ ಏನು ಮಾಡ್ತದೆ ಅಂತ ಹೇಳಿದರೆ, ಸಿಹಿಯಾದಂಥ ಹಣ್ಣನ್ನೇ ನಮಗೆ ಕೊಡ್ತದೆ. ಫಲವತ್ತಾದಂತಹ ಭೂಮಿಯಲ್ಲಿ ನಮಗೆಲ್ಲರಿಗೂ ಕೂಡ ಏನೆಲ್ಲ ಸೇವಿಸಲಿಕ್ಕೆ ಬೇಕು
ಆ ಎಲ್ಲ ಆಹಾರಗಳನ್ನು ಕೂಡ ಭೂಮಿ ನಮಗೆ ಕೊಡ್ತದೆ. ಹಾಗಾಗಿ ಭೂಮಿಯಿಂದ ನಾನು ಸಹನೆಯನ್ನು ಕಲಿತೆ. ನಮ್ಮನ್ನು ನಾವು ಎಷ್ಟು ತಪ್ಪುಗಳನ್ನು ಮಾಡಿದರೂ ಕೂಡ ಮನುಷ್ಯರು ಈ ಪ್ರಕೃತಿ, ಈ ಭೂಮಿ ಅದೆಲ್ಲವನ್ನು ಕೂಡ ಕ್ಷಮಿಸ್ತದೆ. ಆಗಾಗ ನಮ್ಮ ಈ ದುಷ್ಟತನ ಮಿತಿಮೀರಿದಾಗ ವಿಕೋಪಗಳಾಗುವಂಥದ್ದು ನಾವು ನೋಡ್ತೇವೆ. ಆದರೂ ಕೂಡ ಭೂಮಿ ಕ್ಷಮೆಯ ಧರಿತ್ರಿ. ಮಣ್ಣನ್ನು ನಂಬಿದವರು ಯಾವತ್ತೂ ಕೂಡ ಅವರು ಸೋತು ಹೋದದ್ದು ಅಂತ ಹೇಳುವಂಥ ಉದಾಹರಣೆಗಳೇ ಇಲ್ಲ. ಹಾಗಾಗಿ ಭೂಮಿಯಿಂದ ನಾನು ಸಹನೆಯನ್ನು ಕಲಿತೆ ಅಂತ ಹೇಳ್ತಾನೆ. ಇನ್ನು ಗಾಳಿಯಿಂದ ನಾನು ಯಾವುದಕ್ಕೂ ಅಂಟಿಕೊಳ್ಳದೇ ಇರುವಂಥ ಬುದ್ಧಿಯನ್ನು ಕಲಿತೆ. ಅಂಟಿಕೊಳ್ಳದೇ ಇರುವುದು ಅಂತ ಹೇಳಿದರೆ ಹೇಗೆ? ಗಾಳಿ ಎಲ್ಲವನ್ನೂ ಸ್ಪರ್ಶಿಸ್ತದೆ. ಒಳ್ಳೆಯವರ ಹತ್ರವೂ ಹೋಗ್ತದೆ, ಕೆಟ್ಟವರ ಹತ್ರವೂ ಹೋಗ್ತದೆ, ಒಳ್ಳೆಯದನ್ನು ಮುಟ್ತದೆ, ಕೆಟ್ಟದನ್ನು ಮುಟ್ತದೆ. ಆದರೆ ಯಾವುದಕ್ಕೂ ಗಾಳಿ ಅಂಟಿಕೊಳ್ಳುವುದಿಲ್ಲ. ನೋಡಿ, ನಾವೇನು ಮಾಡ್ತೇವೆ ಇವತ್ತು ಅಂತ ಹೇಳಿದರೆ ಪ್ರತಿ ಒಂದಕ್ಕೂ ಕೂಡ ನಾವು ಅಂಟಿಕೊಳ್ಳುತ್ತೇವೆ, ಮೋಹಕ್ಕೆ ಒಳಗಾಗುತ್ತೇವೆ. ನಾವು ಯಾವುದರ ಬಳಿಗೆ ಹೋಗ್ತೇವೆ ಅದೆಲ್ಲವೂ ನಮ್ಮದಾಗಬೇಕು ಅಂತ ಹೇಳುವಂಥ, ನಮ್ಮ ರೀತಿಯಲ್ಲಿ ನಡ್ಕೊಳ್ಬೇಕು, ನಮ್ಮ ಸುತ್ತಮುತ್ತಲಿರುವಂಥದ್ದೆಲ್ಲ ಅಂತ ಹೇಳುವಂಥ ಆ ಒಂದು ಇಚ್ಛೆ ನಮ್ಮದಾಗಿರ್ತದೆ. ಇವತ್ತೊಂದು ಸಂಬಂಧಗಳನ್ನೇ ನೋಡಿದ್ರೂ ಕೂಡ ನಾವು ಏನು ಅಂತ ಹೇಳಿದರೆ ಎದುರಿಗಿದ್ದಂಥ ವ್ಯಕ್ತಿ ನನಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತ ಪ್ರತಿಯೊಬ್ಬನೂ ನಿರೀಕ್ಷಿಸ್ತಾನೆ. ಆದರೆ ನಿಜವಾಗಿದ್ದು ಪ್ರೀತಿಯೋ, ನಿಜವಾಗಿದ್ದು ಪ್ರೇಮವೋ ಅಲ್ಲ. ನಿಜವಾದ ಪ್ರೇಮ ಹೇಗೆ ಅಂತ ಹೇಳಿದರೆ ನನ್ನ ಎದುರಿಗಿರುವಂಥ ವ್ಯಕ್ತಿಗೆ ಅನುಕೂಲಕರವಾಗಿ ನಾನೇ ಬದಲಾಗಬೇಕು ಅಂತ ಆಲೋಚನೆ ಮಾಡುವಂಥದ್ದು, ಇದು ಪ್ರೀತಿ. ಅದು ಬಿಟ್ಟು ಇನ್ನೊಬ್ಬ ನನ್ನ ರೀತಿಯಲ್ಲೇ ಆಗಬೇಕು, ಅವನ ಎಲ್ಲ ಗುಣಗಳನ್ನು, ಅವನ ಎಲ್ಲ ಇಷ್ಟಗಳನ್ನು ಬಿಟ್ಟು ಬಿಡಬೇಕು, ಅವ ನನ್ನ ರೀತಿ ಇರಬೇಕು ಅಂತ ಈ ಮೋಹದಿಂದ ಬಂಧಿಸಿಕೊಳ್ಳುವಂಥದ್ದು. ಯಾರೋ ಒಂದನ್ನು ಅತಿಯಾಗಿ, ವಸ್ತುವನ್ನು, ವ್ಯಕ್ತಿಯನ್ನು, ಮಕ್ಕಳನ್ನಿರ್ಬೋದು, ವಿಚಾರಗಳನ್ನು ಅತಿಯಾಗಿ ಅದನ್ನು ನಾವು ಹಿಡ್ಕೊಳ್ಳುವಂಥದ್ದು, ಇದು ಗಾಳಿ ಮಾಡುವುದಿಲ್ಲ. ನೋಡಿ, ಪ್ರತಿ ಒಂದರ ಹತ್ರವೂ ಹೋಗ್ತದೆ, ಯಾವುದನ್ನು ಕೂಡ ತಾನು ವಾಪಸ್ ಹಿಡ್ಕೊಂಡು ಬರುವುದಿಲ್ಲ. ಪದ್ಮಪತ್ರ ಮಿವಾಂಭಸ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅಂಟಿಯೂ ಅಂಟದಂತೆ ಇರುವಂಥದ್ದು. ಹಾಗೆ ಗಾಳಿಯಿಂದ ಇದನ್ನು ನಾನು ಕಲಿತೆ, ಭೂಮಿಯಿಂದ ಸಹನೆಯನ್ನು ಕಲಿತೆ ಅಂತ ಹೇಳಿದ. ಗಾಳಿಯಿಂದ ಅಂಟಿಯೂ ಅಂಟಿಕೊಳ್ಳದ ರೀತಿಯಲ್ಲಿ ಬದುಕುವುದನ್ನು ಕಲಿತೆ. ಇವತ್ತು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಸಂಬಂಧಗಳು ಮುರಿದು ಹೋಗುವುದು. ಎಷ್ಟೋ ದೀರ್ಘಕಾಲದ ಸಂಬಂಧಗಳಾದರೂ, ಎಷ್ಟು ಹತ್ತಿರದ ಸಂಬಂಧಗಳಾದರೂ ಕೂಡ ಸಹನೆ ಇಲ್ಲದೆ, ತಾಳ್ಮೆ ಇಲ್ಲದೆ ಅದೆಲ್ಲವನ್ನೂ ಕಳ್ಕೊಳ್ತೇವೆ ನಾವು. ಆದರೆ ಭೂಮಿ ಕ್ಷಮೆಯ ಧರಿತ್ರಿ, ಸಹನೆಯನ್ನು ನಮಗೆ ಕಲಿಸ್ತದೆ ಅಂತ ಅವಧೂತ ಹೇಳ್ತಾನಂತೆ. ಗಾಳಿಯಿಂದ ಕಲಿತೆ, ಭೂಮಿಯಿಂದ ಕಲಿತೆ. ಹಾಗೇನೆ ಜೇನುನೊಣದಿಂದ ನಾನು ಬದುಕಲ್ಲಿ ದೊಡ್ಡ ಪಾಠವನ್ನು ಕಲಿತೆ ಅಂತ ಹೇಳ್ತಾನಂತೆ ಆ ಜ್ಞಾನಿ. ಏನು ಅಂತ ಹೇಳಿದರೆ, ಜೇನುನೊಣ ನೋಡಿ ತನ್ನ ಜೀವಮಾನ ಇಡೀ ಒಂದಷ್ಟು ಜೇನು ಸಂಗ್ರಹಣೆ ಮಾಡುವುದರಲ್ಲಿ ತಾನು ಕಳೀತದೆ, ತುಂಬ ಶ್ರಮ ವಹಿಸ್ತದೆ. ಆದರೆ ಕೊನೆಗೆ ಆ ಜೇನನ್ನು ಯಾರಾದರೂ ತಗೊಂಡು ಹೋಗ್ತಾರೆ. ಆದರೂ ಕೂಡ ಜೇನುನೊಣ ಮತ್ತೆ ತಾನು ಶ್ರಮ ವಹಿಸ್ತದೆ, ಮತ್ತೆ ತಾನು ಜೇನು ಸಂಗ್ರಹವನ್ನು ಮಾಡುತ್ತದೆ. ಇದರಿಂದ ನಾನೇನು ಕಲಿತೆ ಅಂತ ಹೇಳುವಂಥದ್ದನ್ನು ಅವನು ಹೇಳ್ತಾನೆ. ಏನು ಅಂತ ಹೇಳಿದರೆ, ನಾವು ಕೂಡ ಹಾಗೆ ಇಡೀ ನಮ್ಮ ಆಯುಸ್ಸು ಪೂರ್ತಿ ನಾವು ಸಂಪಾದನೆಯಲ್ಲಿ ಕಾಲ ಕಳೀತೇವೆ. ಒಂದಷ್ಟು ಕುಣಿಡುವುದು, ಹಣ ಸಂಪಾದನೆಯೇ ನಮ್ಮ ಜೀವನದ ಮುಖ್ಯ ಗುರಿ ಅಂತ ಹೇಳುವ ರೀತಿಯಲ್ಲಿ ನಾವು ಬದುಕುತ್ತೇವೆ. ಆದರೆ ಇದರ ಹಿಂದೆ ನಾವು ಏನನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳೋದರ ಕಡೆಗೆ ನಾವು ಗಮನ ಕೊಡುವುದಿಲ್ಲ. ಮನೆಯಲ್ಲಿ ಒಂದು ಚೆನ್ನಾಗಿ ಕೂತ್ಕೊಂಡು ಒಂದು ಹೆಂಡತಿ ಮಕ್ಕಳೊಟ್ಟಿಗೆ ಮಾತಿಲ್ಲ, ತಂದೆ ತಾಯಿಯರ ಮಾತಿಗೆ ಕಿವಿ ಕೊಡುವುದಿಲ್ಲ, ಹಣ ಸಂಪಾದನೆ ಒಂದೇ, ಒಂದು ದಾನ ಇಲ್ಲ, ಒಂದು ಧರ್ಮ ಇಲ್ಲ, ನಮ್ಮ ಸ್ವಾರ್ಥಕ್ಕಾಗಿಯೇ ನಾವು ವಿನಿಯೋಗಿಸ್ತೇವೆ. ಇದು ಯಾವುದೂ ಇಲ್ಲ. ಜೇನುನೊಣದಿಂದ ನಾನು ಇದನ್ನೂ ಕಲಿತೆ ಅಂತ ಅಂದರೆ, ನನ್ನಲ್ಲಿದ್ದದ್ದು ಹೋದಾಗಲೂ ಕೂಡ ದುಃಖಿಸದೆ ಮತ್ತೆ ನಾನು ಸಂಗ್ರಹವನ್ನು ಮಾಡುವುದಿರ್ಬೋದು, ಅಥವಾ ಅತಿಯಾದ ಸಂಗ್ರಹ ಅದು ನನ್ನ ಜೊತೆಯಲ್ಲಿ ಉಳಿಯುವುದಿಲ್ಲ, ಕೊನೆಗೆ ಅದು ಬೇರೆಯವರ ಪಾಲಾಗ್ತದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅಂತ. ಹಾಗಾಗಿ ನಾನು ಇದ್ದಾಗಲೇ ಎಲ್ಲವನ್ನೂ ಖರ್ಚು ಮಾಡಿ, ದಾನ ಮಾಡಿ, ಕೈ ಬಿಚ್ಚಲ್ಲಿ ಕೂತ್ಕೊ ಅಂತ ಹೇಳುವಂಥದ್ದಲ್ಲ ಭಾಗವತ. ಏನು ಹೇಳ್ತದೆ ಅಂತ ಹೇಳಿದರೆ, ಸಂಪಾದನೆ ಮಾಡು, ಆದರೆ ಬದುಕುವುದನ್ನು ಮರೆಯಬೇಡ ಅಂತ. ಬದುಕಬೇಕು ನಾವು. ಸ್ವಲ್ಪ ಸಂಪಾದನೆಯ ಹಿಂದೆ ಹೋಗಿ ಒತ್ತಡದಲ್ಲಿ, ನರಳಾಟದಲ್ಲಿ ನಾವು ಕಾಲ ಕಳೆಯುವುದಲ್ಲ. ಮಕ್ಕಳ ಬಾಲ್ಯವನ್ನು ಅನುಭವಿಸಬೇಕು, ಹಿರಿಯರ ವೃದ್ಧಾಪ್ಯವನ್ನು ಅನುಭವಿಸಬೇಕು, ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಅನುಭವಿಸಬೇಕು. ಇದೆಲ್ಲವನ್ನೂ ಕೂಡ ನಾನು ಜೇನುನೊಣವನ್ನು ನೋಡಿ ಕಲಿತೆ. ಜೇನುನೊಣದಿಂದ ಒಗ್ಗಟ್ಟನ್ನು ಕಲಿತೆ, ಕುಟುಂಬ ಪ್ರೀತಿಯನ್ನು ಕಲಿತೆ. ಹಾಗೇನೇ ಕೂಡಿಟ್ಟದ್ದು ಕೊನೆಗೆ ಪರರ ಪಾಲಾಗ್ತದೆ. ನಾವು ಯಾವುದನ್ನೂ ಕೂಡ ತೆಕೊಂಡು ಇಲ್ಲಿಂದ ಹೋಗುವುದಿದ್ದರೆ ನಮ್ಮ ಕರ್ಮಗಳನ್ನು ಮತ್ತು ನಾವು ಮಾಡಿದಂತಹ ದಾನ ಧರ್ಮಗಳು, ಅದರಿಂದ ಬರುವಂತಹ ಪುಣ್ಯಗಳನ್ನು ಮಾತ್ರ, ಸತ್ಕರ್ಮಗಳಿಂದ ಅಂತ ಹೇಳುವಂಥದ್ದನ್ನು ಜೇನುನೊಣದಿಂದ ಕಲಿತೆ ಅಂತ ಹೇಳ್ತಾನಂತೆ. ಒಂದು ಪಾರಿವಾಳವನ್ನು ನೋಡ್ತಾನಂತೆ ಈ ಅವಧೂತ. ಆ ಪಾರಿವಾಳ ಏನು ಅಂತ ಹೇಳಿದರೆ, ಒಂದು ದಿವಸ ಒಬ್ಬ ಬೇಟೆಗಾರ ಬಲೆಯನ್ನು ಬೀಸ್ತಾನೆ. ಅದರ ಮರಿಗಳೆಲ್ಲ ಬಂದು ಆ ಬಲೆಯೊಳಗೆ ಸಿಕ್ಕಿಕೊಳ್ತದೆ. ಬಲೆಯೊಳಗೆ ಪಾರಿವಾಳದ ಮರಿಗಳು ಸಿಕ್ಕಿಕೊಂಡಾಗ ತಾಯಿ ಬರ್ತದೆ, ತಾಯಿಯೂ ಅದರೊಳಗೆ ಸಿಕ್ಕಿ ಹಾಕಿಕೊಳ್ತದೆ. ಕೊನೆಗೆ ತಂದೆ ಬರ್ತಾನೆ, ತಂದೆ ಪಾರಿವಾಳವೂ ಅದರೊಳಗೆ ಸಿಕ್ಕಿ ಬೀಳ್ತದೆ. ಇದರಿಂದ ಏನು? ಮೋಹ ಅಂತ ಹೇಳುವಂಥದ್ದು ನಮಗೆ ಎಷ್ಟು ಅಪಾಯ ಅಂತ ಹೇಳುವಂಥದ್ದನ್ನು ನಾನು ಕಲಿತೆ ಅಂತ. ಅಂದರೆ ನಾವು ಈ ರೀತಿ ಪ್ರಶ್ನೆ ಮಾಡಬಾರ್ದು. ಹಾಗಾದರೆ ಹೆಂಡತಿಗೆ, ಮಕ್ಕಳಿಗೆ ಕಷ್ಟ ಆದರೆ ನಾವು ಹೋಗಬಾರ್ದಾ
ಹಾಗೆಲ್ಲ. ಮೋಹ ಅಂತ ಹೇಳುವಂಥದ್ದು ನಮಗೆ ಅಪಾಯ ಅಂತ ಹೇಳುವಂಥದ್ದು ಆ ಪಾರಿವಾಳದ ಆ ಚಿತ್ರಣದಿಂದ ಅವಧೂತ ಕಲಿತುಕೊಂಡ. ಅಂತ ಹೇಳಿದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅತಿಯಾದಂತಹ ಮೋಹ ನಮಗೆ ನಮ್ಮ ಮಕ್ಕಳಲ್ಲಿ ಆದರೂ ಕೂಡ ನಾನು ಹೇಳಿದಾಗೆ ನಡಿಬೇಕು, ನನ್ನ ಮಕ್ಕಳು ಯಾವುದೇ ಕಷ್ಟಕ್ಕೆ ಒಳಗಾಗಬಾರ್ದು, ಮಕ್ಕಳು ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡುವಂಥದ್ದು. ಧೃತರಾಷ್ಟ್ರನ ಮೋಹ, ಅಶ್ವತ್ಥಾಮನಿಗೋಸ್ಕರ ದ್ರೋಣನಿಗಿದ್ದಂಥ ಮೋಹ ನೋಡಿ ಮಹಾಭಾರತದಲ್ಲಿ. ಆ ರೀತಿಯಾದಂಥ ಜೀವನ ನಾವು ಮಾಡ್ತೇವೆ. ಮಕ್ಕಳು ಅಂತ ಹೇಳಿದರೆ ಅವರು ತಪ್ಪು ಮಾಡಿದ್ರೂ ಕೂಡ ಅವರಿಗೆ ನಾವು ಸೈ ಅಂತಲೇ ಹೇಳುವುದು, ಅವರ ಮಾತನ್ನು ನಾವು ಮನ್ನಿಸುವುದು. ಆದರೆ ಹೀಗೆ ಮಾಡುವುದರಿಂದ ಮುಂದೆ ನಮಗೂ ಹಾಳು, ಅವರಿಗೂ ಹಾಳು. ಧೃತರಾಷ್ಟ್ರ ಏನು ಮಾಡಿದ ನೋಡಿ, ತನ್ನ ಮಕ್ಕಳ ಸಾವನ್ನು ಅವನ ಕಣ್ಣಿಂದ ಅವನು ನೋಡಬೇಕಾಯಿತು. ಇದನ್ನು ಪಾರಿವಾಳದಿಂದ ನಾನು ಕಲಿತೆ. ಅಂದರೆ ಹೋಗಿ 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 ಎಲ್ಲರೂ ಹೋಗಿ ಒಂದು ಕಷ್ಟದ ಕೂಪದೊಳಗೆ ಬೀಳುವುದಲ್ಲ, ಮೊದಲೇ ಎಚ್ಚರಿಕೆ ವಹಿಸಬೇಕು. ಮಕ್ಕಳು ತಪ್ಪು ದಾರಿಗೆ ಹೋಗ್ತಾರೆ ಅಂತ ಹೇಳುವಾಗ ಅದನ್ನು ತಿದ್ದುವಂತಹ ಪ್ರಯತ್ನ ತಂದೆ ತಾಯಿಯರದ್ದು. ಇದನ್ನು ಪಾರಿವಾಳದಿಂದ ಕಲಿತೆ ಅಂತ ಹೇಳ್ತಾನೆ ಅವಧೂತ. ಹಾಗೇನೆ ಒಂದು ಮರದಿಂದ ಏನನ್ನು ಕಲಿತೆ ನಾನು, ಮರ ಹೇಳ್ತದಂತೆ ನನಗೆ ಕಲ್ಲೇಟೆ ಹೊಡೆಯಿರಿ ನೀವು, ಆದರೆ ನಾನು ನಿಮಗೆ ಹಣ್ಣು ಕೊಡ್ತೇನೆ ಅಂತ. ಅಂದರೆ ಆ ಸಹನೆ ಮರದಲ್ಲಿಯೂ ಕೂಡ ಉಂಟು ಅಂತ. ಕೆಟ್ಟದಕ್ಕೆ ಸಿಟ್ಟಿಗೆ ಸಿಟ್ಟೇ ಅಲ್ಲ, ಅದೆಲ್ಲ ಪ್ರಾಣಿಗಳ ನೀತಿ. ನಾವು ಮನುಷ್ಯರಾದವರು ದ್ವೇಷಕ್ಕೆ ದ್ವೇಷವೇ ಕೊಡುವುದರ ಬದಲು ದ್ವೇಷದ ಬದಲು ನಾವು ಪ್ರೀತಿಯನ್ನು ಕೊಟ್ಟಾಗ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಅಥವಾ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇಲ್ಲ ಅಂತ ಹೇಳಿ ಆದರೆ ಉದಾಸೀನ ಭಾವವಾದರೂ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು. ಇದು ಮರ ನಮಗೆ ಕೊಡುವಂಥದ್ದು. ಅಂದರೆ ಕಲ್ಲೇಟು ಹೊಡೆದವರಿಗೂ ಕೂಡ ಅದು ಹಣ್ಣನ್ನೇ ಕೊಡ್ತದೆ. ಅಂದರೆ ಗಂಧದ ಮರವನ್ನು ಕಡಿದವರ ಆ ಕೊಡಲಿಯನ್ನೂ ಕೂಡ ಗಂಧ ಪರಿಮಳ ಭರಿತವನ್ನಾಗಿಸ್ತದೆ. ಇದನ್ನು ಮರದಿಂದ ನಾನು ಕಲಿತೆ ಅಂತ ಹೇಳ್ತಾನೆ. ಹಾಗೆಯೇ ಒಂದು ದೀಪದಿಂದ ನಾನೇನು ಕಲಿತೆ ಅಂತ ಹೇಳುವಂಥದ್ದನ್ನು ಕೂಡ ಅವಧೂತ ಹೇಳ್ತಾನೆ. ಒಂದು ದೀಪ ಸಾವಿರಾರು ದೀಪಗಳನ್ನು ಹೊತ್ತಿಸಲಿಕ್ಕೆ ಅದು ಸಹಾಯ ಮಾಡ್ತದೆ, ಕಾರಣಕರ್ತರ ಆಗ್ತದೆ. ಹಾಗೆಯೇ ನಾವು ಕೂಡ ನಮ್ಮಲ್ಲಿ ಜ್ಞಾನವನ್ನು ತುಂಬಿಸಿಕೊಂಡು, ಜ್ಞಾನದೀಪವನ್ನು ನಮ್ಮಲ್ಲಿ ಬೆಳಗಿಸಿಕೊಂಡು ಸುತ್ತಲೂ ಜ್ಞಾನವನ್ನು ಹಂಚುವಂತಹ ಆ ಒಂದು ಅಭ್ಯಾಸವನ್ನು ನಾವು ಮಾಡ್ಬೋದು, ಆ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು. ಯಾವ ಜ್ಞಾನ ನಮ್ಮಲ್ಲಿ ಉಂಟೋ ಅದು ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಕರಗಿ ಹೋಗುವುದಲ್ಲ. ಸುತ್ತಮುತ್ತಲೂ ಇರುವಂತಹ ಕತ್ತಲೆಯನ್ನು ಹೇಗೆ ದೀಪ ತೆಗೀತದೋ ನಾವು ಕೂಡ ಹಾಗೆ ಆ ಜ್ಞಾನ ದೀಪವನ್ನು ಹಚ್ಚಿ ಸುತ್ತಮುತ್ತಲೂ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ನಾವು ಕೂಡ ನಿವಾರಣೆ ಮಾಡಬಹುದಲ್ಲ. ಇದನ್ನೂ ಕೂಡ ಅವಧೂತ ಹೇಳ್ತಾನೆ. ಹಾಗೆ ಈ ಪ್ರಪಂಚದಲ್ಲಿರುವಂತಹ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದರಿಂದಲೂ ಕೂಡ ನಾವು ಏನನ್ನಾದರೂ ಕಲೀಲಿಕ್ಕಾಗ್ತದೆ. ಕಲಿಯುವಂತಹ ಮನಸ್ಸು ನಮ್ಮಲ್ಲಿರಬೇಕು, ಆ ಮನಸ್ಥಿತಿ ನಮ್ಮದಾಗಿರಬೇಕು. ನನಗೆ ಯಾವುದೂ ಬೇಡ ಅಂತ ಹೇಳಿದರೆ ನಾವು ಹೊರಗಡೆ ಗುರುಗಳನ್ನೇ ಹುಡುಕಿಕೊಂಡು ಹೋಗಬೇಕಷ್ಟೇ. ಪ್ರಕೃತಿಯು ನಮಗೆ ಅತ್ಯಂತ ಅಮೋಘವಾದಂತಹ ಪಾಠಗಳನ್ನು ನಮಗೆ ಅದು ಕಲಿಸ್ತದೆ. ಒಂದು ನದಿ ಹೇಳ್ತದಂತೆ, ನಿಂತಲ್ಲೇ ನಿಲ್ಲಬೇಡ, ಕುಳಿತಿ ಹರಿತಾ ಇರೋ ಅಂತ. ಅಂದರೆ ನಾವು ಯಾವಾಗಲೂ ಕೂಡ ಒಂದೇ ವಿಷಯವನ್ನು ಹಿಡ್ಕೊಂಡು, ಒಂದೇ ವ್ಯಕ್ತಿಗಳನ್ನು ಹಿಡ್ಕೊಂಡು, ಒಂದೇ ಕಾರ್ಯವನ್ನು ಮಾಡ್ತಾ ಇಲ್ಲೇ ನಾನಿರ್ತೇನೆ ಅಂತ ಇರುವುದಲ್ಲ. ನಾವು ಮುನ್ನುಗ್ಗಬೇಕು, ನಾವು ಹರಿಯಬೇಕು. ನಿಂತಲ್ಲೇ ನಿಂತುಕೊಂಡ್ರೆ ನಾವು ಕೂಡ ನಮ್ಮ ವ್ಯಕ್ತಿತ್ವವು ಕೂಡ ಕೊಳತ ನೀರಿನಂತಾಗ್ತದೆ. ನಿಂತಲ್ಲೇ ನಿಲ್ಲಬೇಡ, ಹರಿ ಅಂತ ನದಿ ಹೇಳ್ತದಂತೆ. ಹಾಗೆಯೇ ದೇವರು ನಮ್ಮ ಜೀವನಕ್ಕೆ ಬೇರೆ ಬೇರೆ ರೀತಿಗಳಿಂದ ನಮಗೆ ಈ ಸಂದೇಶಗಳನ್ನು ಕೊಡ್ತಾನೆ. ಆಲಿಸುವಂತಹ ಭಾವ, ಆ ಒಂದು ಶಕ್ತಿ ನಮ್ಮದಾಗಿರಬೇಕು ಅಂತ. ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳು ಬರ್ತದೆ, ಆದರೆ ಪ್ರತಿಯೊಂದು ಸಮಸ್ಯೆಯು ನಮಗೆ ಒಂದು ಪಾಠವನ್ನು ಕಲಿಸಲಿಕ್ಕೆ ಬಂದ ಗುರು ಅಂತ ಹೇಳುವಂಥದ್ದನ್ನು ಮರಿಬೇಡಿ. ದೇವರು ಯಾವಾಗಲೂ ಮಾತಿನಲ್ಲಿ ಬೋಧಿಸುವುದಿಲ್ಲ. ಕೆಲವೊಮ್ಮೆ ಪ್ರಕೃತಿಯ ಮೂಲಕ, ಕೆಲವೊಮ್ಮೆ ಒಂದು ಘಟನೆಯ ಮೂಲಕ, ಇನ್ನೊಮ್ಮೆ ನಮ್ಮ ಕಷ್ಟಗಳ ಮೂಲಕವೂ ಬೋಧಿಸ್ತಾನೆ. ಕಲಿಯುವ ಮನಸ್ಸಿದ್ರೆ ಇಡೀ ಜಗತ್ತೇ ನಮಗೆ ಗುರು ಅಂತ ಹೇಳ್ಕೊಂಡು ಪ್ರತಿಯೊಂದರಿಂದಲೂ ಕೂಡ ನಾವು ಪಾಠವನ್ನು ಕಲಿಬೋದು. ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಮಗುವಿನಿಂದಲೂ ಕಲಿಬೋದು, ನಮ್ಮ ಮನೆಯಲ್ಲಿರುವಂಥ ಹಿರಿಯರಿಂದಲೂ ಕಲಿಬೋದು. ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಗುರುವಾಗಿ ಪರಿಣಮಿಸ್ತಾರೆ ಅಂತ ಹೇಳುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಈ ಅವಧೂತನ 24 ಗುರುಗಳ ಬಗ್ಗೆ ಭಾಗವತದಲ್ಲಿ ಉಲ್ಲೇಖ ಉಂಟು. ನಾನಿಲ್ಲಿ ಕೆಲವೊಂದಷ್ಟನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನೆ. ಉಳಿದದ್ದನ್ನು ಭಾಗವತ ಪುರಾಣದಲ್ಲಿ ನೀವುಗಳೇ ಓದಿ ಆ ತತ್ವಗಳನ್ನು ನಾವು ತಿಳ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇಂತಹ ಅನೇಕ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.